ಎಕ್ಸೈಸು ಸಬ್ ಇನ್ಸ್ಪೆಕ್ಟ್ರು ಮತ್ತು ಎಕ್ಸೈಸ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ನಾವು ಯಾವುದೇ ಕಾರಣಕ್ಕೂ KPSC ಕೊಡಬಾರ್ದು ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿದ್ವಿ. ಸುಮಾರು 2-3 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಎಲ್ಲ ಡಿಪಾರ್ಟ್ಮೆಂಟು ಮತ್ತು DPR ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ, ಶಾಲಿನಿ ರಜನೀಶ್ ಮೇಡಮ್ಗೆ, CMಗೆ ಎಲ್ಲರಿಗೂ ಮನವಿ ಕೊಟ್ಟಿದ್ವಿ. ಅದ್ರ ಪ್ರಕಾರ KPSCಗೆ ನೋಟಿಫಿಕೇಶನ್ ಆಗಿರೋದನ್ನು ವಾಪಸ್ ತೊಗೊಂಡು ಇವತ್ತು KEಗೆ ನೋಟಿಫಿಕೇಶನ್ಸು ಕೊಟ್ಟಿರೋದು ತುಂಬ ಅಂದರೆ ವಿದ್ಯಾರ್ಥಿಗಳಿಗೆ, ಆಸ್ಪಿರೆಂಟ್ಸ್ಗೆ ತುಂಬ ಖುಷಿ ತಂದಿರೋಂಥ ವಿಷಯ. ಮತ್ತು KPSC ಯಾವುದೂ ನೋಟಿಫಿಕೇಶನ್ ಕೊಡಬಾರ್ದು, ಯಾಕೆಂದರೆ KPSC ಅಷ್ಟು ಕರಪ್ಷನ್ ಆಗ್ತಾಯಿದೆ. ಎಕ್ಸೆಪ್ಟ್ ಏನಪ್ಪ ಅಂದರೆ ಈಗ KPSC ಸೆಕ್ರೆಟರಿ ಜ್ಯೋತಿ ಮೇಡಮ್ ಇರೋದ್ರಿಂದ ಸ್ವಲ್ಪ ಮಟ್ಟಕ್ಕೆ ಪರವಾಗಿಲ್ಲ. ಆದರೆ ಅವರೇನಾದರೂ ಟ್ರಾನ್ಸ್ಫರ್ ಮಾಡಿದ್ರೆ ಮತ್ತೆ KPSC ಮತ್ತೆ ಅದೇ ಹಳೆ ಸ್ಥಿತಿಗೆ, ಒಂದು ನೋಟಿಫಿಕೇಶನ್ ಅಂದರೆ 5 ವರ್ಷ, ಮಿನಿಮಮ್ 5 ಇಯರ್ಸ್ ತೊಗೊಳುತ್ತೆ. ಯಾವುದೇ ಕಾರಣಕ್ಕೂ ಕೊಡಬಾರ್ದು KPSCಗೆ ಅಂತ ಹೇಳ್ಬಿಟ್ಟು ಫೈಟ್ ಮಾಡಿದ್ವಿ. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಏನು 265 ಪೋಸ್ಟ್ ಇದೆ. ಎಲ್ಲ ಆಸ್ಪಿರೆಂಟ್ಸು ತುಂಬ ಚೆನ್ನಾಗಿ ಓದ್ಕೊಳ್ಳಿ, ಯಾಕೆಂತಂದರೆ KEಯಿಂದ ನಡೆಯೋಂಥ ಒಂದು ಎಕ್ಸಾಮ್ಸ್, ಒಂದು ಟ್ರಾನ್ಸ್ಪರೆನ್ಸಿ, ಒಂದು ಅಕೌಂಟಬಿಲಿಟಿ, ಒಂದು ಕರಪ್ಷನ್ ಮುಕ್ತ ಅಂದರೆ ನೇಮಕಾತಿ ಆಗಬೇಕು ಅಂತ ಹೇಳಿ ಸಾಕಷ್ಟು ಫೈಟ್ ಮಾಡ್ತಿದ್ವಿ. ಅದೇ ರೀತಿ ಅವರು ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳಿಗಾಗಿರ್ಬೋದು, ಮತ್ತು ಯಾರೋ ಸಿಗ್ತಾರೆ ದುಡ್ಡು ಕೊಟ್ಟರೆ ನಿಮಗೆ ಮಾಡಿಸ್ಕೊಡ್ತಾರೆ, ಯಾವುದೇ ಕಾರಣಕ್ಕೂ ಇಲ್ಲ. ತುಂಬ ಸೀರಿಯಸ್ ಆಗಿ ಓದ್ಕೊಳ್ಳಿ, ಯಾಕೆಂದರೆ ಈ ಒಂದು ಅಬಕಾರಿ ಸಚಿವರಾಗಿರೋಂಥ ಹಿಂದೆ ನಮಗೇನು ಸಪೋರ್ಟಿ ನಿಂತ್ಕೊಂಡಿದ್ರು, ಅವ್ರಿಗೂ ನಾವು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ, DK ಶಿವಕುಮಾರ್ ಸರ್ಗೆ ಧನ್ಯವಾದ ತಿಳಿಸ್ತಾ, ಹಿಂದೆ ಅವರು ಸಿದ್ದರಾಮಯ್ಯ ಸರ್ ಇದ್ದಾಗೂ ನಾವು ಮನವಿ ಮಾಡ್ಕೊಂಡಿದ್ವಿ ನೋಟಿಫಿಕೇಶನ್ಸು KPSCಯಿಂದ KE ಕೊಡಿ ಅಂತ ಹೇಳ್ಬಿಟ್ಟು ಸುಮಾರು ಒಂದು 3 ಮಂತ್ಸ್ ಬ್ಯಾಕು. ಅದನ್ನು ಪರಿಗಣನೆ ತೊಗೊಂಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತಾ, ಈ ಒಂದು ನೋಟಿಫಿಕೇಶನ್ಸು ಏನು ಆದಷ್ಟು ಬೇಗ ಒಂದು ಮ್ಯಾಕ್ಸಿಮಮ್ ಒಂದು 3 to 4 ಮಂತ್ಸ್, ಇಲ್ಲ ಮ್ಯಾಕ್ಸಿಮಮ್ 6 ಮಂತ್ ಒಳಗಡೆ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ತುಂಬ ಸಿನ್ಸಿಯರಾಗಿ ಓದ್ಕೊಳ್ಳಿ, ಯಾಕೆಂದರೆ ಪ್ರತಿಯೊಂದು ನಿಮಿಷನೂ ಇಂಪಾರ್ಟೆಂಟು. ನೋಟಿಫಿಕೇಶನ್ಸ್ ಆಗ್ತಿಲ್ಲ ಅಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ನಾವು ಫಾಲೋಅಪ್ ಮಾಡ್ತಾನೇ ಇದ್ವಿ. ಇವಾಗ ನೋಟಿಫಿಕೇಶನ್ಸು KE ಕಳಿಸಿ ಅಂತ ಹೇಳ್ಬಿಟ್ಟು ಮೊದಲು KPSC ಕಳಿಸಿದ್ರೆ ಅದನ್ನು ವಾಪಸ್ ತೊಗೊಂಡು KE ಇವತ್ತು ಕಳಿಸ್ಕೊಟ್ಟಿದ್ದಾರೆ. ಈ ಒಂದು ಡಿಪಾರ್ಟ್ಮೆಂಟಿಂದ KE ಕಳಿಸಿ ಆದಷ್ಟು ಬೇಗ ನೋಟಿಫಿಕೇಶನ್ಸ್ ಆಗುತ್ತೆ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಇದಕ್ಕೆ ಯಾರೆಲ್ಲ ಸಹಕರಿಸಿದ್ರ ಎಲ್ರಿಗೂ ಧನ್ಯವಾದ ತಿಳಿಸ್ತಾ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.